ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಅದ್ಯಾಕೋ ಸಡನ್ ಆಗಿ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ಅಂತ ಬರ್ತಾ ಇದೆ. ಏನಪ್ಪ ನೆನ್ನೆ ಎಲ್ಲ ಮಾತಾಡ್ತಿದ್ವಲ್ಲ ಆ ಚಾನಲ್ ಬಗ್ಗೆ, ಅದಕ್ಕೂ ಏನೋ ಸಡನ್ ಆಗಿ ಮಂಜು ಅಂಡ್ ಮನು ಅನ್ನೋಕೆ ಹೋಗಿ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್ ಅಂತ ಇದ್ದೀನಿ. ಒಂದು ಹಂಗೆ ಶಾರ್ಟ್ ಪೀರಿಯಡಿಗೆ ಒಂದು ಚಾನಲ್ ತೆಗೆದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಅದಕ್ಕೆ ಪ್ಲಾನ್ ಮಾಡಬೇಕು, ಏನಾದರೂ ಸದ್ಯದ ಮಟ್ಟಕ್ಕಲ್ಲ, ಫ್ಯೂಚರಲ್ಲಿ ಯಾವಾಗಲಾದ್ರೂ ಅಲ್ವಾ. ಟೈಮ್ ಇದ್ರೆ ಎಲ್ಲಾನು, ಟೈಮ್ ಇಲ್ಲ ಅಂದ್ರೆ ಕಷ್ಟ. ಅದು ನಿಜ. ಎನಿವೇಸ್ ಇವತ್ತಿಂದ ರೊಟೀನ್ ಚೇಂಜ್ ಮಾಡ್ಕೊಂತೀನಿ ಅಂತ ಅನ್ಕೊಂಡಿದ್ನಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ. ಎದ್ದಿದ್ದೀನಿ ಬೆಳಗ್ಗೆ ಬೇಗ, ನೈಟುನು ಒಂದು ಆಯಿತು 12:30 ಆಯಿತು ಮಲ್ಗೋದು. ಬೆಳಗ್ಗೆ ಬೇಗನೆ ಎದ್ದು ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ. ಸ್ವಲ್ಪ ಈ ರೊಟೀನಿಗೆ ಅಡ್ಜಸ್ಟ್ ಆದ್ಮೇಲೆ ಹೇಳ್ತೀನಿ ಅದೇನದು ಹೊಸ ರೊಟೀನ್ ಅಂತ. ಅಲ್ಲಿ ತನಕ ಹೇಳಲ್ಲ. ಅಪ್ಪಿ ಮಧ್ಯದಲ್ಲೇ ಡ್ರಾಪ್ ಮಾಡಿಬಿಟ್ರೆ ಒಂದು ತಿಂಗಳಾದ್ಮೇಲೆ ಡ್ರಾಪ್ ಮಾಡ್ಬೋದು. ಇಲ್ಲ, ಒಂದು ವಾರ ಮೈಂಡು ಬಾಡಿ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ರೆ ಆಮೇಲೆ ಅದೇ ಕಂಟಿನ್ಯೂ ಆಗುತ್ತೆ ರೊಟ್ಟಿ. ಹಾಗಾಗಿ ಆಯಿತು. ಇವಾಗ ಮನುಗೆ ಕಾಫಿ ಮಾಡಿಕೊಟ್ಟು ನಾನು ಒಂದು ಕಪ್ ಕಾಫಿ ಕುಡಿತಾ ಇದ್ದೀನಿ. ಇದಾದಮೇಲೆ ಹೋಗ್ತೀನಿ ಸ್ನಾನಕ್ಕೆ. ಬೆಳಗ್ಗೆ ಬೇಗ ಎದ್ದಿದ್ದೀನಲ್ಲ, ನಿದ್ದೆ ಅಲ್ಲೇ ತೂಕುಡ್ಸ್ ಬೀಳಂಗಾಗ್ತಾ ಇದೆ. ನಿದ್ದೆ ಸರಿ ಹೋಗಿಲ್ಲ. ಅದು ಇನ್ನೊಂದು ಕೆಟ್ಟ ಅಭ್ಯಾಸ ಏನಂದರೆ, ನನಗೆ ಓವರ್ ನೈಟ್ ಎದ್ದಿರ್ತೀನಿ. ಮಲ್ಕೊಂಡಿದ್ದು ಬೆಳಗಿನ ಜಾವ ಎದ್ದೇಳು ಬೇಗ ಅಂದರೆ ಅದು ಭಾಳ ಕಷ್ಟ. ಅದು ಈಗಿಂದ ಅಲ್ಲ, ಸಣ್ಣ ಹುಡುಗಿಯಿಂದನೂ ನನಗೆ ಅದೇನೇ ಅಭ್ಯಾಸ. ಬೆಳಗಿಂದ ನಿದ್ದೆ ಜಾಸ್ತಿ ನನಗೆ. ನೈಟ್ ಬೇಕಂದರೆ ಮಲ್ಕೊಳ್ಳೇ ಬೇಡ, ಓವರ್ ನೈಟ್ ಎದ್ದಿರು, ಬೆಳಗಿನ ಜಾವ ತನಕ ಎದ್ದಿರು ಅಂದ್ರೆ ಆರಾಮಾಗಿ ಎದ್ದಿರ್ತೀನಿ. ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ, ನಾನಿಲ್ಲಿ ಒಟ ಅಂತ ಹೊಡ್ಕೊಂತ ಇದ್ದೀನಿ. ಮನು ಎಡಿಟ್ ಮಾಡ್ತಾವೆ. ಹೋಗ್ತೀನಿ ನಾನು, ಕೂತ್ಕೊಂಡು ಕಾಫಿ ಕುಡಿತೀನಿ. ಬಾಯ್. ಡೋರ್ ಹಾಕೊಳ್ಳ ತೆಗ್ದಿರ್ಲಾ? ದಿನ ಇವತ್ತು ಬೇಗ ಸ್ಟಾರ್ಟ್ ಆಗಿರೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ನಮ್ಮ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಮನುದು 2 ರೌಂಡ್ ಕಾಫಿ ಆಗಿದೆ ಆಲ್ರೆಡಿ. ಬ್ರೇಕ್ಫಾಸ್ಟ್. ಸೊ ನೆನ್ನೆಯಿಂದನೇ ಮಾಲ್ಟ್ ಸ್ಟಾರ್ಟ್ ಮಾಡಿದೆ. ನೆನ್ನೆ ಲೇಟಾಗಿ ಎದ್ದಿದ್ವಲ್ಲ ಅಂದ್ಕೊಂಡು ಮನು ಕೇಳ್ತಾನೇ ಇದ್ರು ಒಂದು ವೀಕಿಂದನು, ಮಾಲ್ಟ್ ಮಾಡು ಮಂಜು ಇನ್ಮೇಲೆ ಅಂತ. ಯಾಕೋ ಸ್ಟಾಪೇ ಮಾಡಿಬಿಟ್ಟಿದೆ ಅದನ್ನು. ಸೊ ನೆನ್ನೆಯಿಂದ ಪುನಃ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಬ್ರೇಕ್ಫಾಸ್ಟ್ ಟೆನ್ಷನ್ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ ಅನ್ನೋ ಟೆನ್ಷನ್ ಇಲ್ಲ ಮೇಯ್ನು. ಸೊ ಒಂದು ಚೊಂಬು ಮಾಲ್ಟ್ ಕುಡಿದ್ಬಿಟ್ರೆ ಆಮೇಲೆ ಲಂಚ್ ಟೈಮಿಗೆ 12:30 1 o'clock ಲಂಚ್ ತಿಂದರೆ ಕರೆಕ್ಟಾಗಿ ಆಗುತ್ತೆ. ಸೊ ಇದ್ರ ಜೊತೆಗೆ ಎಗ್ಗು ಕೂಡ ಆ್ಯಡ್ ಮಾಡಬೇಕು, ಎಗ್ ಆಮ್ಲೆಟು. ಬಟ್ ಇವತ್ತು ಮಂಡೇ ಆಗಿರೋದ್ರಿಂದ ನೋ ಎಗ್ ಆಮ್ಲೆಟ್, ಬರೀ ಮಾಲ್ಟ್. ನಾಳೆಯಿಂದ ನೋಡೋಣ. ಏನ್ ಮನು, ಮಾಲ್ಟ್ ಜೊತೆಗೆ ಎಗ್ ಆಮ್ಲೆಟ್ ಆಡ್ ಮಾಡ್ಕೊಳ್ಳೋಣ. ಮೊದಲು ಅಲ್ಲಿ ತನಕ ಮಾಡಲ್ವಾ? ಹಂಗೆ ಪ್ರೋಟೀನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವು ಪ್ರೋಟೀನ್ ಕಮ್ಮಿ ಆಗ್ಬಿಟ್ಟಿದೆ ಬಾಡಿ. ಅದು ನಿಜ. ಮೊದಲು ನಾವು ಬರೀ ಪ್ರೋಟೀನ್ ತಗೊಂತಾ ಇದ್ವಿ, ಈಗ ಬರೀ ಫೈಬರ್ ತಗೊಂತಾ ಇದ್ವಿ ಜಾಸ್ತಿ. ಹೌದು, ಕಾರ್ಬ್ಸು ಫೈಬರು. ತಗೋ ಮಾಲ್ಟ್. ನಾನು ಸ್ಟಾರ್ಟ್ ಮಾಡಿದೆ ಕುಡಿಯೋಕ್ಕೆ. ನಂಗೆ ಹೊಟ್ಟೆ ಆಗ್ತಾ ಇದೆ. ಕುಡಿದ್ಬಿಟ್ಟು ಅಡುಗೆ ಮಾಡಕ್ಕೆ ಹೋಗ್ಬೇಕು ನಾನು. ಜೊತೆಗೆ ಸಲೂನ್ಗೆ ಹೋಗೋಣ ಅನ್ಕೊಂಡಿದ್ದೀನಿ ಇವತ್ತು. ಅಲ್ಲೇ ಒಂದು 10 days ಇಂದಾನೆ ಹೋಗೋಣ ಅನ್ಕೊಂಡು ಯಾಕೋ ಸೋಂಬೇರಿತನ ಮಾಡ್ಕೊಂಡು ಹೋಗೇ ಇರಲಿಲ್ಲ. ನೆನ್ನೆ ವೀಕೆಂಡಲ್ಲಿ ಹೋದ್ರೆ ತುಂಬ ರಶ್ ಇರುತ್ತೆ. ಹಂಗಾಗಿ ಇವತ್ತು ಹೋಗೋಣ, ಟೈಮ್ ಇರತ್ತಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದೆ. ಈಗ ಮಾಲ್ಟ್ ಕುಡಿದ್ಬಿಟ್ಟು ನೋಡೋಣ, ಫಸ್ಟು ಸಲೂನ್ಗೆ ಹೋಗಿ ಬರ್ತೀನ ಇಲ್ಲ ಅಡುಗೆ ಮನೆಗೆ ಎಂಟ್ರಿ ಕೊಡ್ತೀನ ಗೊತ್ತಿಲ್ಲ. ಮನು, ಆ ಉಳ್ಕೆ ಮಾಲ್ಟ್ ಎಲ್ಲನೂ ಹಾಕ್ಬಿಟ್ಟು ಕೊಡಪ್ಪ. ಇನ್ನೊಂದು ಸ್ವಲ್ಪ ಮಾಲ್ಟ್ ಉಳ್ಕೊಂಡೈತೆ, ಅದು ನಾನು ನೀಟಾಗಿ ಬೆಳೆದು ಅದೇ ಚೊಂಬಳಿಗೆ ಹಾಕ್ಬಿಟ್ಟು ಕೊಡು. ಥ್ಯಾಂಕ್ ಯು. ಆಲ್ಮೋಸ್ಟ್ 12 ಗಂಟೆ ಆಗೋಯ್ತು. ಬೆಳಗ್ಗೆ ಎದ್ದಿದ ತಕ್ಷಣ ಮಂಜುದು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಇವತ್ತು ನಾನು ಸ್ವಲ್ಪ ಫ್ರೀ ಇದ್ದೀನಿ, ಯಾವುದೇ ವರ್ಕ್ ಲೋಡ್ ಇಲ್ಲ. ಅದರಿಂದ ವಿಡಿಯೋನ ಬೆಳಗ್ಗೆನೇ ಎಡಿಟ್ ಮಾಡಿದೆ. 4 ಗಂಟೆ ಪಬ್ಲಿಷ್ ಮಾಡೋದಕ್ಕೆ ಆಲ್ಮೋಸ್ಟ್ ರೆಡಿ ಇದೆ. ಒಂದು ಫೈನಲ್ ಟಚಸ್ ಕೊಡಬೇಕು. ಮಂಜೂರು ಆರಾಮಾಗಿ ಬೆಳಗ್ಗೆನೆ ಕೂತ್ಕೊಂಡು ಸೀರಿಯಲ್ ನೋಡ್ತಾವ್ರೆ. ಆಯ್ತು, ಬೆಳಗ್ಗೆನೆ ಲೆಕ್ಕ ಅದು. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಲ್ವಾ, ಹಂಗಾಗಿ 12 ಗಂಟೆ ಮಧ್ಯಾಹ್ನ ಅಂತ ಕರೆಕ್ಟಾಗಿ ಫೀಲ್ ಆಗ್ತಾ ಇದೆ ಇವತ್ತು. ಓಕೆ, ಈಗ ನಾನು ಸ್ವಲ್ಪ ಬ್ರೇಕ್ ತಗೊಂಡೆ. ಏನು ಅಂದ್ರೆ ಸ್ವಲ್ಪ ರುಟೀನ್ ಚೇಂಜ್ ಮಾಡ್ಬೇಕಂದ್ರೆ ಜಿಮ್ ಸೇರ್ಬೇಕಾಗತ್ತೆ. ಸೊ ಜಿಮ್ ನೋಡ್ಕೊಂಬರೋಣ ಅಕ್ಕಪಕ್ಕ ಅಂತ ಹೊರಡ್ತಾ ಇದ್ದೀನಿ. ಸೊ ನಾನು ಹೋಗಿ ಬರೋದ್ರೊಳಗೆ ಮಂಜು ಇಲ್ಲಿ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ. ಅವ್ರ ಪಾಡಿಗೆ ಅವ್ರು ನೋಡ್ಲಿ, ನಮ್ಮ ಪಾಡು ನಾವು ಹೋಗಿ ಜಿಮ್ ನೋಡ್ಕೊಂಬರೋಣ. ಸೊ ಜಿಮ್ಮಲ್ಲಿ ಏನು ವಿಡಿಯೋಗಳನ್ನ ಶೂಟ್ ಮಾಡೋದಕ್ಕೆ ಬಿಡಲ್ಲ ಯೂಶಲಿ. ಅಲ್ಲೇ ಆದಂತ ಒಂದು ನಾರ್ಮ್ಸ್ ಇರುತ್ತೆ, ಆ ನಾರ್ಮ್ಸ್ನ ಫಾಲೋ ಮಾಡಬೇಕಾಗತ್ತೆ. ಎನಿವೇಸ್ ಹೋಗೋಣ. 2 ಜಿಮ್ ನೋಡಿದೆ, 2ರಲ್ಲಿ 1 ಇಷ್ಟ ಆಯಿತು. 3ನೇ ಜಿಮ್ಗೆ ಬಂದಿದ್ದೀನಿ. ನೋಡೋಣ ಇಲ್ಲಿ ಎಷ್ಟೊತ್ತು ಟೈಮ್ ಆಗುತ್ತೆ.
ಲಿಫ್ಟ್ ಇರುತ್ತೆ, ಬಟ್ ಯಾವ ಫ್ಲೋರಲ್ಲಿ ಜಿಮ್ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದರಿಂದ ಸ್ಟೇರ್ಸ್ ಹತ್ಕೊಂಡು ಹೋಗೋದು ಬೆಟರ್ ಅಂತ ಸ್ಟೇರ್ಸ್ ಹತ್ತುತ್ತಾ ಇದ್ದೀನಿ. ಈ ಜಿಮ್ಮು ಇಷ್ಟ ಆಗಲಿಲ್ಲ, ಈಗ 4ನೇ ಜಿಮ್ ಹೋಗ್ತಾ ಇದ್ದೀನಿ. ಟಿ ವಿ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ ಇಷ್ಟೊತ್ತು. ಇವಾಗ ಸಲೂನಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮೊದಲು ಒಂದು ಸಲೂನ್ ರೆಗ್ಯುಲರ್ ಆಗಿ ಹೋಗ್ತಾ ಇದೆ ಇಲ್ಲಿ. ಇವಾಗ ಅದು ಬೇಡ, ಬೇರೆ ಯಾವುದಾದ್ರೂ ಟ್ರೈ ಮಾಡೋಣ, ಇಲ್ಲೇ ಇನ್ನೂ ನಿಯರೆಸ್ಟ್ ಇರೋದು ನೋಡೋಣ ಅಂತ. ಸೊ ಟ್ರೈ ಮಾಡಿದ್ರೆ ತಾನೇ ಗೊತ್ತಾಗತ್ತೆ ಯಾವ್ದಾವ್ದು ಹೆಂಗಿರುತ್ತೆ ಸರ್ವಿಸು ಅಂತ. ಒಂದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ ಅನ್ಕೊಂಡಿದ್ದೀನಿ. ಸೊ ಇಲ್ಲೇ ಒಂದು ನಮ್ಮ ಮನೆ ಪಕ್ಕನೇ ಒಂದಿದೆ, ಮೊನ್ನೆ ವಾಕಿಂಗ್ ಹೋದಾಗ ನೋಡ್ಕೊಂಡು ಬಂದಿದ್ವಿ. ಅದೊಂದು ನೋಡೋಣ ಹೋಗಿ ಅಂತ. ಏನಾದರೂ ಇಷ್ಟ ಆಯಿತು ಆಂಬಿಯನ್ಸ್ ಅನ್ಸಿದ್ರೆ ಅಲ್ಲೇ ಮಾಡಿಸೋಣ, ಇಲ್ಲಾಂದರೆ ಬೇರೆ ಯಾವ್ದಾದ್ರು ಪಾರ್ಲರ್ ಟ್ರೈ ಮಾಡೋಣ ಅಂತ. ಗಾಡಿ ಬೇರೆ ಇಲ್ವಾ, ಮನು ತಗೊಂಡು ಹೋದ್ರ ವಾಕ್ ಮಾಡ್ಕೊಂಡೇ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಈ ಮಳೆ ಏನೋ ಸಡನ್ನಾಗಿ ಸ್ಟಾರ್ಟ್ ಆಗುತ್ತಪ್ಪ. ಇಲ್ಲಿ ನೋಡಿ, ಇಲ್ಲಿ ಆಲೆ ಅನೀತಾ ಇದೆ. ಇದು ನಾನು ಹಾಕಿರೋ ರಂಗೋಲಿ. ಈ ಥರ ಕಲ್ಲಿರೋದಕ್ಕೆ ರಂಗೋಲಿ ಹಾಕೋಕ್ಕೆ ಖುಷಿ ಆಗುತ್ತೆ. ಇವಾಗ ನನಗೆ ಡೈಲಿ ರಂಗೋಲಿ ಹಾಕ್ತಾ ಇದ್ದೀನಿ ಇವಾಗ ಮನೆ ಎದುರುಗಡೆ. ಯಾವುದೋ ಫಸ್ಟ್ ಫ್ಲೋರಲ್ಲಿ ಇದೆಯಂತೆ ಸಲೂನು, ಹೋಗಿ ನೋಡೋಣ. ನೋಡ್ಕೊಂಡು ಬಂದೆ. 4 ಜಿಮ್ಮು, ಸಾರಿ 4 ಅಲ್ಲ 3 ಜಿಮ್ಮು. 3ರಲ್ಲಿ ಒಂದು ಇಷ್ಟ ಆಯಿತು. 4ನೇ ಜಿಮ್ನ ನಾನು ಏನು ರೂಲ್ ಔಟ್ ಮಾಡಿದ್ನಲ್ಲ, ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಲ್ಲ, ಅದು ಕ್ಲೋಸ್ ಆಗೋಗಿದೆ. ಅದಕ್ಕೆ ಟೈಮಿಂಗ್ ಇದೆ ಅಂತ. ಇನ್ನು ಮಿಕ್ಕಿದ ಜಿಮ್ಗೆಲ್ಲ ಟೈಮಿಂಗ್ ಇಲ್ಲ. ಅಂದರೆ ನೀವು ಎಷ್ಟು ಗಂಟೆ, ಬೆಳಗ್ಗೆ 5 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಇದೊಂದು ಜಿಮ್ ಮಾತ್ರ 5 ಗಂಟೆಗೆ ಓಪನ್ ಆದರೆ 10 ಗಂಟೆಗೆ ಕ್ಲೋಸ್ ಅಂತ. ತಿರ್ಗಾ 4 ಗಂಟೆಗೆ ಓಪನ್ ಮಾಡಿದ್ರೆ 10 ಗಂಟೆಗೆ ಕ್ಲೋಸ್ ಅಂತ, ಹಂಗೆ. ಸೊ ಈಗ ಒಂದೇ ಇಷ್ಟ ಆಗಿದ್ದು. ಸೊ ಮಂಜು ಇಲ್ಲ ಅನ್ಕೊಂತೀನಿ, ಮೋಸ್ಟ್ಲಿ ಸಲೂನ್ಗೆ ಹೋಗಿರ್ಬೇಕು ಮಂಜು. ಹೌದು, ಸಲೂನ್ಗೆ ಹೋಗಿದ್ದಾಳೆ. ಸಲೂನ್ಗೆ ಹೋಗ್ಬಿಟ್ಟು ಕೀ ತಗೊಂಡ್ಬರ್ಬೇಕು. ನಾನು ಕೀ ತಗೊಂಡ್ಬಂದಿಲ್ಲ. ಮಂಜು ರೆಗ್ಯುಲರ್ ಸಲೂನ್ಗೆ ಹೋಗ್ತಿರ್ಲಲ್ಲ, ಅಲ್ಲಿ ಹೋಗ್ಬಿಟ್ಟು ಕೀ ಕೇಳೋಣ ಅಂತ ಹೋದ್ರೆ ಅಲ್ಲಿ ಹೋದ್ರೆ ಮಂಜು ಇಲ್ಲ. ಇಲ್ಲಿ ಬಂದಿರ್ಬಲ್ಲ ಯಾರು ಅಂತವ್ರು ಅಂತ. ಸಖತ್ ಎಂಬರಾಸಿಂಗ್ ಸಿಚುವೇಶನ್ ಲೇಡೀಸ್ ಸಲೂನ್ಗೆ ಹೋಗೋಕ್ಕೆ. ಇಲ್ಲಿ ನೋಡಿದ್ರೆ ಪಾರ್ಟಿಲಿ ಮನೆ ಹತ್ರನೇ ಒಂದು ಸಲೂನ್ ಇದೆ, ಆ ಸಲೂನ್ಗೆ ಹೋಗ್ಬಿಟ್ಟವೆ. ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅಂದ್ಬಿಟ್ಟು ಹಂಗೆ ಕೀ ಹಾಕೊಂಡು ಹೋಗ್ಬಿಟ್ರೆ ನಾನು ಅಲ್ಲಿ ಧನಿಷ್ಠಾಗಿ ಹೋಗ್ಬಿಟ್ಟು ಬಂದೆ. ಒಂದು ಕೀ ತಗೊಂಡು ಹೋಗ್ಬೇಕಿತ್ತು ತಾನೇ. ಅಯ್ಯೋ, ಇಲ್ಲಿ ಕೂತ್ಕೊಂಡು ಐಬ್ರೋ ಬಂದಾಗ್ಲಿಂದನೂ ಐಬ್ರೋನೇ ಮಾಡ್ತೈತೆ ಹುಡುಗಿ. ಸಾಕಾಯ್ತು ನನಗೆ, ಎದ್ದು ಬಂದ್ಬಿಡ್ಲ ಅನ್ನಿಸ್ತೈತೆ. ಇಲ್ಲಿ ನೋಡಿ ಮಾಡ್ಕೊಂಬೋದು, ಬೇಸಿಕ್ ಒಂದು ಮಾಡಿಸ್ಕೊಂಡು ಬರ್ತೀನಿ. ಓಕೆ. ಸೊ ಮೋಸ್ಟ್ ಪ್ರಾಬಬಲಿ ಮಂಜು ಇನ್ಮೇಲೆ ಈ ಸಲೂನ್ಗೆ ಹೋಗಲ್ಲ. ಇದೇ ಫಸ್ಟು, ಇದೆ ಲಾಸ್ಟು. ಆ್ಯಕ್ಚುಲಿ ಹೇಳಿದೆ ಬೆಳಗ್ಗೆನೆ ನಾನು, ರೆಗ್ಯುಲರಾಗಿ ಹೋಗೋ ಸಲೂನ್ ಏನು ದೂರ ಎಲ್ಲ ಹೋಗು ಅಂದರೆ ವಾಕಬಲ್ ಡಿಸ್ಟೆನ್ಸ್ ಹೇಳೋದು. ಬಟ್ ಇದು ಮನೆ ಪಕ್ಕನೇ ಇತ್ತಲ್ವಾ, ಅದಕ್ಕೆ ಇಲ್ಲೇ ಟ್ರೈ ಮಾಡೋಣ. ಅಕಸ್ಮಾತ್ ಚೆನ್ನಾಗಿತ್ತು ಅಂದರೆ ಇಲ್ಲೇ ಮಾಡಿಸ್ಕೋಬೋದಲ್ವಾ, ಏನಕ್ಕೆ ಸುಮ್ಮನೆ ಅಷ್ಟು ದೂರ ಹೋಗಬೇಕು ಅಂತ ಒಂದು ಮೈಂಡ್ ಸೆಟ್ ಮಂಜುದು. ಬಟ್ ಈಗ ಗೊತ್ತಾಯಿತು ನನಗೆ, ಇನ್ನು ಈ ಸಲೂನ್ಗೆ ಹೋಗಲ್ಲ, ಅದೇ ಸಲೂನ್ಗೆ ಹೋಗ್ತಾಳೆ ಅಂತ. ಅವಾಗ ಕೊನೆಗೂ ಮುಗೀತಪ್ಪ ಸಲೂನ್ ಕೆಲಸ. ನಿದ್ದೆ ಬಂದ್ಬಿಡ್ತು ಸಲೂನಲ್ಲಿ ನನಗೆ. ಅದ್ಯಾವುದೋ ಹೊಸ ಹುಡುಗಿ ಅನ್ಸತ್ತೆ, ಅಸಿಸ್ಟೆಂಟು. ಅವ್ರ ಕೈಲಿ ಕೊಟ್ಬಿಟ್ಟು ಕೂತು ಹಿಂಗೆ ಹಿಡ್ಕೊಂಡು ಸಾಕಾಗೋಯ್ತು. ನನಗೆ ಬಿಟ್ಟರೆ ಸಾಕಪ್ಪ, ನನಗೆ ಓಡ್ಬಿಡೋಣ ಮನೆಗೆ ನಂಗೆ ಆಯ್ತು ಅಂತ. ನಾನು ಸುಮ್ಮನೆ ಧನಿಷ್ಠಾಗಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಬಂದು ಒಂದು ರೌಂಡ್ ನಿದ್ದೆನೂ ಹೊಡೆದು ಎದ್ಬಿಡ್ಬೋದಿತ್ತು ನಾನು. ಹೋಗ್ಲಿ, ಹೆಂಗೆ ಮಾಡೋರೆ? ಚೆನ್ನಾಗಿ ಮಾಡೋರೆ. ಫಸ್ಟ್ ಟೈಮು ನೀನು ಕೇಳಿದ ತಕ್ಷಣ ಆನ್ಸರ್ ಹೇಳಿದ್ದು. ಹೊಟ್ಟೆ ಎಸಿತೈತಿ, ಹೋಯ್ತೀನಿ, ಅನ್ನಕ್ಕಿಡ್ತೀನಿ. ಒಬ್ಬಟ್ಟು ಮಾಡ್ಲಾ? ಒಂದು ಸ್ವಲ್ಪ ಉಳ್ಕೊಂಡಿದೆ, ನಾನು ಮಾಡ್ಕೊಂಡು ತಿಂತೀನಿ. 2 hours later. ಕಿಚನಲ್ಲಿರೋ ಪಾತ್ರೆನೆಲ್ಲ ತೊಳೆದಿಟ್ಟು ಬಂದಿದ್ದೀನಿ. ಫೈನಲಿ ಇಲ್ಲೊಂದು ಯಾವುದೋ ಒಂದು ಶೇಷ ಉಳ್ಕೋಬೇಕಲ್ಲ, ಹಂಗಾಗಿ ಉಳ್ಕೊಂಡಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಇಲ್ಲೇ ಇಟ್ಕೊಂತಾರೆ ಕಪ್ಪು. ಅದು ಯಾವಾಗನೂ ಮರ್ತೋಗತ್ತೆ. ಆಮೇಲೆ ಯಾವಾಗಲೂ ನೋಡಿ ತಗೊಂಡೋಗಿ ಪುನಃ ತೊಳೆದಿಡೋದು. ನನಗೆ ಪಾತ್ರೆಗಳು ಇದ್ರೆ ಆಗಲ್ಲ, ತೊಳೆಯೋ ಪಾತ್ರೆಗಳು ಅಲ್ಲಲ್ಲೇ ಕ್ಲಿಯರ್ ಮಾಡಿ ಹಾಕ್ಬಿಡ್ಬೇಕು. ಅದು ಕೈ ಪದೇ ವೆಟ್ ಮಾಡ್ಕೋಬೇಕು ಅಂದ್ರೂ ಬೇಜಾರಾಗ್ತಾ ಇರತ್ತೆ. ಸೊ ಪಾತ್ರೆನೆಲ್ಲ ಇವಾಗ ಜಸ್ಟ್ ತೊಳೆದಿಟ್ಟೆ. ಊಟ ಎಲ್ಲ ಮುಗಿಸಿ, ನೆನ್ನೆ ಒಬ್ಬಟ್ಟು ಇನ್ನೊಂದು ಸ್ವಲ್ಪ ಹೂರ್ಣ ಉಳ್ಕೊಂಡಿತ್ತು. ಆ ಒಬ್ಬಟ್ಟಿಗೆ ಇವತ್ತು ಒಂದು ಅಂತ್ಯ ಕಾಣಿಸಿ ಮುಗಿಸ್ಬಿಟ್ಟೆ ಒಬ್ಬಟ್ಟು. ಅದರಲ್ಲೂ ಇನ್ನೊಂದು 2 ಉಳ್ಕೊಂಡಿದೆ ಸಂಜೆ ತಿನ್ನೋದಕ್ಕೆ. ಇವಾಗ ಮಾಡಿದ್ದು ಒಬ್ಬಟ್ಟು. ಸೊ ತವ ಎಲ್ಲ ತೊಳೆದ್ನಲ್ಲ, ಮೇಂಟೆನೆನ್ಸಿಗೆ ಹಿಂಗೆ ತವ ತೊಳೆದ್ಮೇಲೆ ಇಮ್ಮಿಡಿಯೇಟ್ ಅದನ್ನ ಹೀಟ್ ಮಾಡಿ ಲೈಟಾಗಿ ಎಣ್ಣೆ ಹಚ್ಬಿಟ್ಟು ನೀಟಾಗಿ ಅದನ್ನ ವೈಪ್ ಮಾಡಿ ಎತ್ತಿಟ್ಬಿಟ್ರೆ ಅಲ್ಲಿಗೆ ತವ ಮೇಂಟೆನೆನ್ಸ್ ಮುಗೀತು. ಅದೊಂದು ಕಪ್ ಇವಾಗ ತೊಳೆದಿಡಬೇಕು. ಊಟ ಜಾಸ್ತಿ ಆಯ್ತು, ಹೊಟ್ಟೆ ಭಾರ ಆಗ್ತಾ ಇದೆ ನನಗೆ. ನೋಡಿ, ಮಾತಾಡ್ಕೊಂಡು ತವಾದ ಹೇಳ್ಕೊಂಡು ಹೋಗ್ತಾನೇ ಇದ್ದೀನಿ. ಹಚ್ಬಿಡೋಣ ಎಣ್ಣೆ. ಇಲ್ಲಿಗೆ ನಮ್ಮ ಅಡುಗೆ ಮನೆ ಕೆಲಸ ಮುಗೀತು. ಹೋಗಿ ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡಬೇಕು. ಮನೇಲಿ ನೋಡಿ ಎಲ್ಲ ಕಡೆ ಲೈಟ್ ಹಾಕ್ಕೊಂಡು ಕೂತಿದ್ದೀವಿ. ಓಕೆ, ಡನ್. 2 hours later.
ಹೊಸ ರೊಟೀನ್ ಸ್ಟಾರ್ಟ್ ಮಾಡಿರೋದು ಅಪ್ಪ ಅಷ್ಟು ಈಸಿ ಇಲ್ಲ ಅಪ್ಪ. ನಾನು ಅಂದ್ಕೊಂಡಷ್ಟು ಭಾಳ ಕಷ್ಟ ಆಗ್ತಾ ಇದೆ. ಒಳ್ಳೆ ಅಡ್ವೆಂಚರಸ್ ಡೇ ಇದ್ದಂಗೆ ಇದೆ ಇವತ್ತು ನನಗೆ. ಬೆಳಗ್ಗೆ ಇವತ್ತು ಬೇಗ ಎದ್ದು ಏನೇನೋ ಕೆಲಸಗಳೆಲ್ಲ ಮಾಡಿ ಅಂದ್ಕೊಂಡಿದೆ ಇವತ್ತು ಏನೇ ಆದ್ರೂ ಮಧ್ಯಾಹ್ನ ಮಲಗಬಾರ್ದು ಅಂತ. 12:30ಗೆ ಸ್ಟಾರ್ಟ್ ಆಯಿತು. ಸಲೂನ್ಗೆ ಹೋಗ್ತೀನಿ ಅನ್ನಲ್ಲ, ಅವಾಗಲೇ ಸ್ಟಾರ್ಟ್ ಆಯಿತು ನಿದ್ದೆ ಬರೋದಕ್ಕೆ. ಆದ್ರೂ ಬೇಡ ಅಂದ್ಕೊಂಡು ಅವಾಯ್ಡ್ ಮಾಡ್ಕೊಂಡು ಸಲೂನ್ಗೆಲ್ಲ ಹೋಗಿ ಬಂದೆ. ಆಫೀಸಿಗೆ ಲಾಗಿನ್ ಮಾಡಿದೆ, ಕುತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತೂಕುಡ್ಸ್ ಅಲ್ಲೇ ಬೀಳ್ತಾ ಇದ್ದೀನಿ. ಕೊನೆಗೆ ಸಿಕ್ನೆಸ್ ಬ್ರೇಕ್ ತಗೊಂಡು ಹೋಗಿ ಒಂದು 45 ಮಿನಿಟ್ಸ್ ಕ್ವಿಕ್ ನ್ಯಾಪ್ ತಗೊಂಡು ಬಂದೆ. ಬಂದ ಮೇಲೂ ನನ್ನ ಅಷ್ಟೇ ಕುತ್ಕೊಂಡು ತೂಕುಡಿಸ್ತಾ ಇದ್ದೆ. ಮನು ಬಂದಿದೆ ಹೇಳ್ಸರು, ಎದ್ದೋ ನೀನು ಮಲ್ಕೋಬೇಡ ಅಂತ. ಆಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಬಂದ್ರು. ಸ್ವಲ್ಪ ಅವರು ಬಾ ಇಲ್ಲೆಲ್ಲರೂ ಜಿಮ್ಗಳು ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡು ಇವಾಗ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರಿಂಗ್ ಸ್ಟೇಜಲ್ಲಿ ಇದ್ದೀವಿ. ಎಲ್ಲಾನು ನೋಡ್ಕೊಂಡು ಇಟ್ಕೊತಾ ಇರೋದು. ಆಮೇಲೆ ಒಂದು ಓಕೆ ಇದಕ್ಕೆಲ್ಲ ಇದಕ್ಕೆ ಸ್ಟಿಕ್ ಆಗೋಣ ಅಂತ ಡಿಸಿಷನ್ ತಗೊಳ್ಳೋಣ ಅನ್ಕೊಂಡು ಎಲ್ಲ ನೋಡ್ಕೊಂತ ಇದ್ದೀವಿ. ಇವತ್ತು ನೆನ್ನೆ ಎಲ್ಲ ಸೂಪರ್ ಮಾರ್ಕೆಟ್ ಹಂಟಿಂಗ್ ಆಗಿತ್ತಲ್ಲ, ಇವತ್ತು ಜಿಮ್ ಹಂಟಿಂಗು. ಜಿಮ್ ಸಿಕ್ಕಿಲ್ಲ ಒಂದು ನ್ಯಾಯವಾಗಿಲ್ಲ. ಒಳ್ಳೆ ಜಿಮ್ ಯಾವ್ದಾದ್ರು ಸಿಕ್ಬಿಟ್ರೆ ಸೇರ್ಕೋಬಹುದು. ಎಷ್ಟು ನೋಡಿದೆ ಬೆಳಗ್ಗೆಯಿಂದ? 5 ಜಿಮ್ ಅಲ್ಲ. ಬೆಳಗ್ಗೆನೆ ಹೋಗಿ ಒಂದು 2-3 ನೋಡ್ಕೊಂಡು ಬಂದಿದ್ರು. ಇವಾಗ ನನ್ನನ್ನು ಕರ್ಕೊಂಡೋಗಿ 2 ಅಲ್ಲ ನಾವು ನೋಡಿದ್ದು, ಅಲ್ಲೊಂದು 2 ಜಿಮ್ಮು ನೋಡ್ಕೊಂಡು ಬಂದ್ವಿ. ಹೋಗಿ ಅಲ್ಲೆಲ್ಲ ಸುತ್ತಾಕೊಂಡು ಬಂದಮೇಲೆ ಇವಾಗ ಆರಾಮಾಗಿ ಫೀಲ್ ಆಗ್ತಾ ಇದೆ. ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ 1.5 ಅವರಿಂದ. ಆ ಮಧ್ಯೆ ಆ ಟೈಮ್ ಪಾಸ್ ಆಗ್ಬಿಟ್ರೆ ಏನ್ ಅನ್ಸಲ್ಲ. ಒಂದು ಈವ್ನಿಂಗ್ 5 o'clock ಪಾಸ್ ಆಯ್ತು ಅಂತಂದ್ರೆ ಏನ್ ಅನ್ಸಲ್ಲ. ಅದು ಯಾವಾಗ ಪ್ರಾಪರ್ ನಿದ್ದೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ನಿದ್ದೆನೆ ಬರಲ್ಲ. ಅದು ಪ್ರಾಬ್ಲಮ್ ಆಗ್ತಿರೋದು. ಅದಕ್ಕೆ ನಾನು ಮಧ್ಯಾಹ್ನ ಮಲಗ್ತಾನೆ ಇಲ್ಲ. ನಾನು ಮಧ್ಯಾಹ್ನ ಮಲಗೋದು ಬಿಟ್ಟು ಎಷ್ಟು ದಿನ ಆಯ್ತು. ತುಂಬಾ ಟಯರ್ಡ್ ಆಗಿದ್ದ ದಿನ ನೆನ್ನೆ. ಅಷ್ಟು ಟಯರ್ಡ್ ಆಗಿದ್ರು ನಾನು ಮಲ್ಕೊಂಡೆ. ನೆನ್ನೆ 1/2 hour ಮಲ್ಕೊಂಡೆ ನೆನ್ನೆ ಸಂಜೆ ಹೋಗಿ. ತುಂಬಾ ಅಂದ್ರೆ ಬಾಡಿ ಪೇನ್ ಆಗೋಯ್ತು ನನಗೆ. ನೆನ್ನೆ ಕೆಲಸ ಸಿಕ್ಕಾಬಟ್ಟೆ ಆಯ್ತಲ್ಲ, ಹಾಗಾಗಿ ಇವತ್ತು ಮಲ್ಕೊಂಡೆ ಒಂದು 1/2 hour. ಒಂದು ವೀಕ್ ಅಡ್ಜಸ್ಟ್ ಆಗ್ಬಿಟ್ರೆ ಆಮೇಲೆ ಈ ರೂಟೀನಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಏನೋ ಮಾಡಿ ಓಕೆ, ಇಷ್ಟಾಗಿತ್ತು. ಕುತ್ಕೊಂಡು ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಸೀರಿಯಸ್ ಆಗಿ ಕುತ್ಕೊಂಡು ಆಫೀಸ್ ಕೆಲಸ ಮುಗಿಸಿದ್ರೆ ಆಮೇಲೆ ಡಿನ್ನರ್ ಟೈಮಿಗೆ ಕರೆಕ್ಟಾಗಿ ಎದ್ದು ಪ್ರಿಪೇರ್ ಮಾಡಬೇಕು ಡಿನ್ನರಿಗೆ ಏನಾದ್ರೂ. ಮಧ್ಯಾಹ್ನ ಒಂದು ಸ್ವಲ್ಪ ಸಾಂಬಾರಿತ್ತು, ಅಡ್ಜಸ್ಟ್ ಮಾಡಿದ್ದೆ. ಏನು ಮಾಡಲಿ ರಜಾ ನೈಟ್ಗೆ? ಪಿಜ್ಜಾ? ಇಲ್ಲಪ್ಪ ನಾನು ತಿನ್ನಲ್ಲ. ನೀನು ಬೇಕಾದ್ರೆ ತರಿಸ್ಕೊಳ್ತೀನಿ. ನಂಗೆ ಬೇಡ. ನಾವು ಇವಾಗ ಸ್ಟ್ರಿಕ್ಟ್ ಆರ್ಮಿ ಆಫೀಸರ್ ಥರ ಫುಲ್ ಡಯಟ್ ಮೇಂಟೈನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇಲ್ಲಿ ನೋಡಿ ಪಕ್ಕದಲ್ಲೇ ಕುತ್ಕೊಂಡು ಹಿಂಗೆ ಸ್ಪಾಯಿಲ್ ಮಾಡೋದು. ಬಟ್ ನಾವಂತೂ ಸ್ಪಾಯಿಲ್ ಆಗಲ್ಲಪ್ಪ. ನಾನು ಮಿಲ್ಲಿಗೆ ಹೋಗ್ಬೇಕಿತ್ತು. ನೆನ್ನೆನೆ ಕಾಳುಗಳೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನೆನ್ನೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಹೋಗೋಣ ಅಂತಂದರೆ ಮನು ಅಲ್ಲೇ ಇವತ್ತು ಪೋಸ್ಟ್ಪೋನ್ ಮಾಡಿಸ್ತಾ ಇದ್ರೆ ನಾಳೆ ಹೋಗೋಣ ಅಂತ. ಇನ್ನು ಬೆಳಗ್ಗೆ ಟೈಮು ನನಗೆ ಟೈಮ್ ಆಗಲ್ಲ. ಎಲ್ಲ ಕಿಚನಲ್ಲೇ ಕೆಲಸ ಅದು ಇದು ಆಗೇ ಹೋಗುತ್ತೆ. ಅದಕ್ಕೆ ಬಾರಪ್ಪ ಹೋಗೋಣ ಅಂದರೆ ಏನು ಮನು ನಾನೇ ಹೋಗಿ ಬರಲ್ಲ? ಹೆಂಗೆ ಬರ್ತೀಯಾ? ಬಾ ಮನು. ಅದು ಇಟ್ಕೊಂಡು ಗಾಡಿ ಓಡ್ಸೋಕ್ಕಾಗಲ್ಲ. ಬಾ ಮನು. ಬೈಕೊಂಡು ಎದ್ದು ಬರ್ತೀಯ ಅಲ್ವಾ? ಯಾಕಂದ್ರೆ ಬೈಕೊಂಡೆ ಅಂದರೆ ಪ್ರತಿ ಸರಿ ಒಬ್ಬರಿಸ್ತಾನೆ ಇರ್ತೀವಿ. ಅರ್ಧ ಗಂಟೆಗೂ ಅರ್ಧ ಗಂಟೆನೂ ಅಲ್ಲ, 5 ನಿಮಿಷಕ್ಕೂ. ನೋಡ್ರಪ್ಪ, ಒಂದು ಕೆಲಸ ಮಾಡಿಸ್ಕೋಬೇಕು ಅಂದರೆ ನಾವು ಹೆಂಗೆಲ್ಲ ಬೈಸ್ಕೋಬೇಕು. ಸರಿ ಬನ್ನಿ ಹೋಗೋಣ. ಎಲ್ಲರ ಮನೇಲೂ ಇದೇ ಕಥೆನೇ. ಏನು ಮಾಡೋಕ್ಕಾಗಲ್ಲ. ಬೈತಾರ ಹಿಂಗೆ ಕೇಳ್ಕೊಂಡು ಹಿಂಗೆ ಬಿಟ್ಟಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಕೆಲಸ ಆಗತ್ತಾ? ಅದು ಇಂಪಾರ್ಟೆಂಟು. ಮಿಲ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದೆ. ತುಂಬ ಜನ ಕಸ್ಟಮರ್ಸು ಕೊಟ್ಟೋಗಿದಾರಂತ. ಇಲ್ಲಿ ಎನಿ ಟೈಮ್ ಕ್ಯೂ ಇರುತ್ತೆ. ಇದ್ರ ಹಿಂದೆಗಡೆ ಇನ್ನೊಂದು ಇದೆಯಲ್ಲ, ಅಲ್ಲಿ ಹೋಗಲ್ಲ. ನಾವು ಮೊದಲು ಇಲ್ಲಿ ಬರಬೇಕಾದ್ರೂ ಅಷ್ಟೇ ಹಿಂಗೆ ರಶ್ ಇರೋದು. ಕೊಟ್ಟೋಗಿ 1 ದಿನ 2 ದಿನ ಬಿಟ್ಟು ಇಸ್ಕೊತಾ ಇದೆ. ಇವಾಗನೂ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಾಳೆ ಸಂಜೆ ಕೊಡ್ತೀನಿ ಮೇಡಮ್ ಅಂತ. ಸಂಜೆ, ಅದು ಬೆಳಗ್ಗೆ ಅಲ್ಲ. ನೀವು ಎಷ್ಟು ನಡಿ ಓಡೋಣ. ಮಧ್ಯಾಹ್ನ ಸಾಂಬಾರು ಇದ್ದಿದ್ದನ್ನು ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ವಿ. ಒಬ್ಬಟ್ಟು ಬೇರೆ ಮಾಡಿದ್ನಲ್ಲ, ಸೊ ಹಂಗಾಗಿ ಇವಾಗ ನಾನು ಏನಾದರೂ ಮಾಡಬೇಕಿತ್ತು ರೈಸಿಗೆ. ಎನ್ವೇಸ್ ಮನದು ಆಲ್ ಟೈಮ್ ಫೇವ್ರೇಟು ಟೊಮೆಟೊ ಗೊಜ್ಜು ಕೇಳ್ತಾರೆ ಅವರು 1 ಟೈಮ್ಗಾದರೆ. ಅದನ್ನೇ ಮಾಡ್ತಾ ಇದ್ದೀನಿ. ಟೈಮು ಆಗೋಗಿದೆ ಆಲ್ರೆಡಿ 9:45. ಅದಕ್ಕೆ ಮನೂ ಎಲ್ಪಿಗೆ ಬಂದಿದ್ದಾರೆ. ಹಾಕಪ್ಪ. ಎಲ್ಲಿ ಹಾಕಿದ್ಯಾ? ಓ ಸಾಕು, ಬೇಜಾನಾಯಿತು. ಇದಕ್ಕೆ ಸಾಸಿವೆ ಇಲ್ಲಿದೆ ಅಡ್ಡ. ಸೊ ಸಾಹೇಬ್ರು ನಾಳೆಯಿಂದ ಎಗ್ ತಿಂತೀನಿ ಅಂತ ಎಗ್ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾಳೆಯಿಂದ ಆಮ್ಲೆಟ್ ವಿತ್ ಮಾಲ್ಟ್ ಏನೋ ಒಂದು ತಿನ್ಬೇಕಲ್ಲ, ಹಂಗೆ ಆನಿಯನ್ ಕಟ್ ಮಾಡಿ ಕೊಡಿ.
ಓಕೆ ನಾವು ಹೋಗ್ತೀವಿ, ಬೇಗ ಅಡುಗೆ ಮಾಡಿಕೊಂಡು ತಿಂತೀವಿ. ಲೇಟ್ ಆಗೋಗಿದೆ ಆಲ್ರೆಡಿ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ ಅಂತ ಕೇಳ್ಕೊಂತ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಗುಡ್ ನೈಟ್. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun.